ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ತಂಡ ದಾಳಿಯನ್ನ ಮಾಡಿದೆ. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ. ಸಿನಿಮಾ ನಟ ನಟಿಯರ ನಶೆ ಲೋಕದ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ. ವೀಕ್ಷಕರೇ, ಮೊನ್ನೆ ಬೆಂಗಳೂರಲ್ಲಿ ನಡೆದಂತ ರೇವ್ ಪಾರ್ಟಿಗೆ ಪೊಲೀಸರು ನುಗ್ಗಿ ರೇಡ್ ಅನ್ನ ಮಾಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅದರಲ್ಲೂ ಬೆಂಗಳೂರಲ್ಲಿ ಆದಂತ ಈ ಒಂದು ರೇಡ್ ಆಂಧ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ತಡರಾತ್ರಿಯಲ್ಲಿ ನಡೆದಂತ ಈ ಒಂದು ರೇವ್ ಪಾರ್ಟಿಯಲ್ಲಿ ತೆಲುಗಿನ ಒಂದಷ್ಟು ಪ್ರಖ್ಯಾತ ಸಿನಿಮಾ ಸೆಲೆಬ್ರಿಟಿಗಳು ಪಾಲ್ಗೊಂಡಿದ್ರು ಎಂಬ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತು. ತೆಲುಗಿನ ನಟ ಶ್ರೀಕಾಂತ್, ನಟಿ ಹೇಮಾ ಕೊಲ್ಲಾ ಮುಂತಾದ ಪ್ರಸಿದ್ಧರ ಹೆಸರು ಇಲ್ಲಿ ಕೇಳಬಂತು. ಈ ಒಂದು ರೇವ್ ಪಾರ್ಟಿ ನಡೆದದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಹೆಬ್ಬಗೋಡಿಯ ಒಂದು ಫಾರ್ಮ್ ಹೌಸ್ ನಲ್ಲಿ. ಇವರಷ್ಟೇ ಅಲ್ಲದೆ ಇತರೆ 100ರಿಂದ 150 ಜನ ಈ ಒಂದು ಪಾರ್ಟಿಯಲ್ಲಿ ಮಾದಕ ವಸ್ತುಗಳ ನಶೆ ಮಾಡ್ತಾ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಆದರೆ ನಾವು ಅಲ್ಲಿಗೆ ಹೋಗೇ ಇಲ್ಲ. ನಾವು ಹೈದರಾಬಾದ್ನಲ್ಲಿ ನಮ್ಮ ಮನೆಗಳಲ್ಲೇ ಇದ್ದೇವೆ. ಇದೊಂದು ಗಾಸಿಪ್ ಸುದ್ದಿ ಮಾತ್ರ ಅಂತ ಮಾರನೇ ದಿನ ನಟಿ ಹೇಮಾ ಹಾಗೂ ನಟ ಶ್ರೀಕಾಂತ್ ಕೂಡ ತಮ್ಮ ನಿವಾಸಗಳಿಂದಲೇ ವಿಡಿಯೋವನ್ನ ಮಾಡಿ ಜನರಿಗೆ ನಾವು ಅಲ್ಲಿರ್ಲೇ ಇಲ್ಲ ಅಂತ ನಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರೀಕಾಂತ್ ತನಗೆ ಮೊದಲಿಂದನೂ ಕೂಡ ಇಂಥ ಯಾವುದೇ ಪಾರ್ಟಿಗೆ ಹೋಗಿ ಅಭ್ಯಾಸ ಇಲ್ಲ, ನಾನು ಈವರೆಗೂ ಅಂತ ಪಾರ್ಟಿಗೆ ಹೋಗೇನೇ ಇಲ್ಲ ಅಂತ ಹೇಳಿದ್ದಾರೆ. ನಟಿ ಹೇಮಾ ಕೂಡ ತಾನು ತನ್ನ ಪರ್ಸನಲ್ ಫಾರ್ಮ್ ಹೌಸ್ ನಲ್ಲಿ ಇದ್ದೀನಿ, ಇದು ಜಸ್ಟ್ ರೂಮರ್ ಮಾತ್ರ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಇಂಥ ಸುದ್ದಿಯಾದಾಗ ಯಾರು ಕೂಡ ತಾವು ಅಲ್ಲಿದ್ದ ಬಗ್ಗೆ ಒಪ್ಪಿಕೊಳ್ಳೋಲ್ಲ. ಆದರೆ ಪೊಲೀಸರು ನಟಿ ಹೇಮಾ ಅಲ್ಲಿ ಇದ್ದದ್ದು ನಿಜ ಅಂತ ಕೆಲ ಸಾಕ್ಷಿ ಸಹಿತ ದೃಢೀಕರಿಸಿದ್ದಾರೆ. ಪೊಲೀಸರ ಬಳಿ ಹೇಮಾರ ಒಂದು ಫೋಟೋ ಕೂಡ ಇದ್ದು ಅದರಲ್ಲಿ ಆಕೆ ಧರಿಸಿದಂತ ಡ್ರೆಸ್ ಹಾಗೂ ಆಕೆ ಮಾರನೇ ದಿನ ವಿಡಿಯೋದಲ್ಲಿ ಹಾಕಿರುವಂತಹ ಡ್ರೆಸ್ ಎರಡೂ ಕೂಡ ಒಂದೇ. ಅದಲ್ಲದೆ ಅವರು ವಿಡಿಯೋವನ್ನ ಮಾಡಿರುವಂತ ಸ್ಥಳ ಕೂಡ ರೇವ್ ಪಾರ್ಟಿ ನಡೆದಂತ ಫಾರ್ಮ್ ಹೌಸ್ ನ ಹಿಂಭಾಗ ಅಂತಾನೆ ಹೇಳಲಾಗ್ತಿದೆ. ಈ ರೇವ್ ಪಾರ್ಟಿ ನಡೆದಂತ ಸ್ಥಳ ಗೋಪಾಲ್ ಎಂಬ ಉದ್ಯಮಿಗೆ ಸೇರಿದಂತ ಜಾಗ. ಅವತ್ತು ವಾಸು ಎಂಬ ಹೈದರಾಬಾದ್ ಮೂಲದ ಸಿರಿವಂತ ಉದ್ಯಮಿಯ ಬರ್ತ್ಡೇ ಪಾರ್ಟಿಗಾಗಿ ಈ ಒಂದು ರೇವ್ ಪಾರ್ಟಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇಂಥ ಪಾರ್ಟಿಗಳಲ್ಲಿ ಮಾದಕ ವಸ್ತುಗಳ ಬಳಕೆ ತೀರಾ ಸಾಮಾನ್ಯ. ಅದು ಅಲ್ಲದೆ ತಡರಾತ್ರಿವರೆಗೂ ಇಂಥ ಪಾರ್ಟಿಯನ್ನ ಎಲ್ಲೂ ಕೂಡ ಹಮ್ಮಿಕೊಳ್ಳುವ ಹಾಗಿಲ್ಲ. ಸುದ್ದಿ ಬಂದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ 150 ಜನರನ್ನ ವಶಕ್ಕೆ ಪಡೆದರು. ಇದರಲ್ಲಿ ಸುಮಾರು 30 ಜನ ಯುವತಿಯರು ಹಾಗೂ ಸ್ತ್ರೀಯರು ಕೂಡ ಇದ್ರು. ಹಾಗೂ ಪೊಲೀಸರು ಈ ಒಂದು ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಪಾರ್ಟಿಯಲ್ಲಿ ಇದ್ದಂತ ಹೆಚ್ಚಿನವರು ಹೈದರಾಬಾದ್ ಹಾಗೂ ಆಂಧ್ರಕ್ಕೆ ಸೇರಿದಂತ ಸಿರಿವಂತ ಉದ್ಯಮಿಗಳು ಹಾಗೂ ಖ್ಯಾತ ಸೆಲೆಬ್ರಿಟಿಗಳು ಅಂತ ಪೊಲೀಸರು ದೃಢಪಡಿಸಿದ್ದಾರೆ. ಇಂಥ ರೇವ್ ಪಾರ್ಟಿಗಳು ಕಾಸ್ಮೋಪಾಲಿಟನ್ ಹಾಗೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆಗಾಗ ಗುಟ್ಟಾಗಿ ನಡೀತಾನೆ ಇರ್ತವೆ. ಇಂಥ ಪಾರ್ಟಿಗಳಿಗೆ ಪೊಲೀಸರು ನುಗ್ಗಿ ರೇಡನ್ನ ಮಾಡೋದು, ಆಗ ಅದರಲ್ಲಿದ್ದವರೆಲ್ಲ ದಿಕ್ಕೆಟ್ಟು ಓಡೋದು, ಮಾಧ್ಯಮಗಳಿಗೆ ಮುಖವನ್ನು ತೋರಿಸದೆ ಕವರ್ ಮಾಡ್ಕೊಳ್ಳೋದು, ಇದೆಲ್ಲ ನೀವು ಕೂಡ ಆಗಾಗ ಕೇಳಿರ್ತೀರಾ ಹಾಗೂ ನೋಡಿರ್ತೀರಾ. ವೀಕ್ಷಕರೇ, ಅಸಲಿಗೆ ಈ ರೇವ್ ಪಾರ್ಟಿ ಅಂದ್ರೆ ಏನು? ಇವುಗಳು ತಡರಾತ್ರಿನೇ ಯಾಕೆ ನಡೀತವೆ? ಇಲ್ಲಿಗೆಲ್ಲ ಮಾದಕ ವಸ್ತುಗಳ ಸರಬರಾಜು ಹೇಗೆ ಯಾರಿಂದ ಆಗುತ್ತೆ? ಸೆಲೆಬ್ರಿಟಿಗಳೇ ಇಲ್ಲಿ ಹೆಚ್ಚಾಗಿ ಕಾಣೋದಕ್ಕೆ ಕಾರಣ ಏನು? ಸಿಕ್ಕಾಕೊಂಡ ನಂತರ ಯಾಕೆ ಅವರೆಲ್ಲ ಮುಖವನ್ನು ಮುಚ್ಚಿಕೊಂಡು ಎಸ್ಕೇಪ್ ಆಗ್ತಾರೆ ಎಂಬ ಈ ರೇವ್ ಪಾರ್ಟಿಯ ಸುತ್ತ ಇರುವಂತಹ ಇಂತಹ ಅನೇಕ ಆಸಕ್ತಿಕರ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ರೇವ್ ಪಾರ್ಟಿ ಎಂಬ ಪದ ಬ್ರಿಟಿಷ್ ಇಂಗ್ಲಿಷ್ನಿಂದ ಬಂದಿದೆ. ರೇವ್ ಅಂದ್ರೆ ಎಕ್ಸೈಟ್ಮೆಂಟ್ ಹಾಗೂ ಕ್ರೇಜ್ ಅಂತ ಅರ್ಥ. ಇದು ಮೊದಲ ಬಾರಿಗೆ 1950ರ ದಶಕದ ಬ್ರಿಟನ್ ಸಮಾಜದಲ್ಲಿ ಕೇಳಿ ಬಂದಂತ ಹೆಸರು. ಅಲ್ಲಿ ಈ ಮೊದಲೆಲ್ಲ ಇದನ್ನ ವೈಲ್ಡ್ ಬೊಹೆಮಿಯನ್ ಪಾರ್ಟಿಗಳು ಅಂತ ಕರೀತಾ ಇದ್ರು. ಅಂದ್ರೆ ಆಗೆಲ್ಲ ಸಿರಿವಂತ ಧನಿಕರು ಹಾಗೂ ವಿದೇಶಿ ವಲಸಿಗರಾಗಿ ನಡೆಸಿದಂತ ಸಂತೋಷ ಕೂಟಗಳು. ಅವತ್ತಿನ ಲಂಡನ್ ನಲ್ಲಿ ಇಂಥ ಪಾರ್ಟಿಗಳು ಹೆಚ್ಚಾಗಿ ನಡೀತಾ ಇದ್ವು. ಈ ಒಂದು ಕೂಟದಲ್ಲಿ ಎಲ್ಲರೂ ಸಂತೋಷದಿಂದ ಕುಡಿದು ಕುಪ್ಪಳಿಸಿ ಆನಂದಿಸ್ತಿದ್ರು. ಯುನೈಟೆಡ್ ಕಿಂಗ್ಡಮ್ ನಲ್ಲೂ ಕೂಡ ಹುಟ್ಟಂತ ಈ ಒಂದು ಪರಂಪರೆ 70ರ ದಶಕದಲ್ಲಿ ಅಮೆರಿಕಾಗೂ ಪರಿಚಯ ಆಯಿತು. ಅಲ್ಲಿ ಮೊದಲ ಬಾರಿಗೆ ಮ್ಯೂಸಿಕ್ ನ ಜೊತೆ ಪಾರ್ಟಿಯನ್ನ ನಡೆಸಿದ್ರು. ಆಗೆಲ್ಲ ಮ್ಯೂಸಿಕ್ ತಂಡ ಅಥವಾ ಬ್ಯಾಂಡ್ ತಂಡ ಅಲ್ಲಿರ್ತಿತ್ತು. ಆದ್ರೆ 80ರ ದಶಕದ ನಂತರ ಇದರ ಟ್ರೆಂಡ್ ಬದಲಾಗಿ ಲೌಡ್ ಮ್ಯೂಸಿಕ್ ಜೊತೆ ಎಲ್ಲರೂ ಕೂಡ ಮದ್ಯವನ್ನ ಸೇವಿಸ್ತಾ ಅವ್ರಿಗೆ ಇಷ್ಟ ಬಂದಂತೆ ವರ್ತಿಸೋದು, ವೈಲ್ಡ್ ಆಗಿ ಬಿಹೇವ್ ಮಾಡ್ತಾ ಮನಸೋ ಇಚ್ಛೆ ವರ್ತಿಸೋದು ಈ ಒಂದು ರೇವ್ ಪಾರ್ಟಿಯ ಮುಖ್ಯ ಪರಂಪರೆಯಾಗಿ ಬದಲಾಯಿತು. ಈಗ ಎಲ್ಲಿನೇ ಇಂಥ ಪಾರ್ಟಿಗಳು ನಡೀಲಿ ಅಲ್ಲಿ ಮದ್ಯಪಾನ, ಧೂಮಪಾನ, ಮಾದಕ ವಸ್ತು ತರಹದ ಅಕ್ರಮ ವಸ್ತುಗಳು ಅಲ್ಲಿ ಇರ್ತವೆ. ಇವುಗಳನ್ನ ಬಳಸೋದಾಗ್ಲಿ ಅಥವಾ ಪೆಡ್ಲಿಂಗ್ ಮಾಡೋದಾಗ್ಲಿ ತಪ್ಪು. ಆದ್ರೂ ಕೂಡ ರೇವ್ ಪಾರ್ಟಿಗಳಲ್ಲಿ ಇವು ಕಾಮನ್. ಸಿಕ್ಕಾಕೊಂಡ ನಂತರ ಇದರಲ್ಲಿ ಭಾಗಿಯಾದವರು ಸಾಚಗಳ ರೀತಿ ಮುಖವನ್ನು ಮುಚ್ಚಿಕೊಂಡು ಪರಾರಿಯಾಗ್ತಾರೆ. ಇಲ್ಲಿ ಮಾದಕ ವಸ್ತು ಸೇವನೆ ಜೊತೆ ಕೆಲವು ಅನಾಚಾರ ಹಾಗೂ ಲೈಂಗಿಕ ಚಟುವಟಿಕೆಗಳು ಕೂಡ ನಡೀತವೆ. ಇದಕ್ಕೆಲ್ಲ ಒಗ್ಗಿ ಹೋದವರು ಹಾಗೂ ಎಲ್ಲದಕ್ಕೂ ತಾವು ಸಿದ್ಧ ಎಂಬ ಮನಸ್ಥಿತಿಯವರೇ ಇಂಥ ಪಾರ್ಟಿಗಳಲ್ಲಿ ಭಾಗಿಯಾಗೋದು. ಹಾಗೆ ಭಾಗಿಯಾಗುವವರು ಕ್ರೀಡೆ, ಸಿನಿಮಾ, ಕಿರುತೆರೆ, ರಾಜಕಾರಣ, ಮಾಡೆಲಿಂಗ್ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಸೇರಿದವರು ಆಗಿರ್ತಾರೆ. ಇಂಥ ರೇವ್ ಪಾರ್ಟಿಗಳು ದೊಡ್ಡ ದೊಡ್ಡ ಸಿಟಿಗಳಲ್ಲೇ ನಡೆದರೂ ಕೂಡ ಸಿಟಿಗಳ ಅತ್ಯಂತ ದುರ್ಗಮ ಹಾಗೂ ರಹಸ್ಯ ಜಾಗಗಳಲ್ಲಿ ನಡೀತವೆ. ಸಿಟಿಯ ಹೊರಗೆ ರಚಿಸಲ್ಪಟ್ಟಂತ ಫಾರ್ಮ್ ಹೌಸ್ಗಳಲ್ಲೂ ಕೂಡ ಇವು ಕಾಮನ್. ಇವೆಲ್ಲ ಮುಂಚೆಯೇ ರಹಸ್ಯಮಯವಾಗಿ ಪ್ರೀ ಪ್ಲಾನ್ಡ್ ಆಗಿರ್ತವೆ. ಪಾರ್ಟಿಗೆ 150 ಜನ ಅಂದ್ರೆ ಅಷ್ಟೇ ಜನ ಮಾತ್ರ ಇರಬೇಕು. ಅದಕ್ಕಿಂತ ಹೆಚ್ಚಿನವರಿಗೆ ಪ್ರವೇಶ ಇರಲ್ಲ.
ಯಾರೆಲ್ಲ ಮುಂಚೆನೆ ಬುಕ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಪ್ರವೇಶ. ಮೂಲಗಳ ಪ್ರಕಾರ ಇಂಥ ಪಾರ್ಟಿಗಳಿಗೆ ಎಂಟ್ರಿ ಫೀಸ್ ಏನೇ ಸುಮಾರು ಲಕ್ಷಾಂತರ ರೂಪಾಯಿ ಇರುತ್ತೆ. ಅಷ್ಟೆಲ್ಲ ಫೀಸನ್ನು ಕೊಟ್ಟು ಹೋಗೋದಕ್ಕೆ ಶಕ್ತಿ ಇರೋರು ಮಾತ್ರ ಇಂಥ ಪಾರ್ಟಿಗಳಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ. ಈ ಇಡೀ ಪಾರ್ಟಿಯನ್ನು ನಡೆಸೋದಕ್ಕೆ 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣ ಖರ್ಚಾಗುತ್ತೆ. ಖರ್ಚೆ ಎಷ್ಟಿರ್ಬೇಕಾದ್ರೆ ಇನ್ನು ಇದಕ್ಕೆ ಬರುವಂತ ಒಬ್ಬೊಬ್ಬರಿಂದ ಇದರ ಓನರ್ ಜೇಬಿಗೆ ಬರುವಂತ ಹಣದ ಮೊತ್ತ ಎಷ್ಟಿರ್ಬೇಕು ಅಂತ ನೀವೇನೆ ಲೆಕ್ಕ ಹಾಕಿ. ಎಗ್ಗಿಲ್ದೆ ಮದ್ಯ ಸೇವನೆ, ಧೂಮಪಾನ, ಗಾಂಜಾ, ಮಾದಕ ವಸ್ತುಗಳನ್ನ ಭಯ ಇಲ್ಲದೆ ಸೇವಿಸೋರಿಗೆ ಮಾತ್ರ ಇಲ್ಲಿ ಪ್ರವೇಶ. ಇನ್ನು ಕೆಲವು ರೇವ್ ಪಾರ್ಟಿಗಳಲ್ಲಂತೂ ಲೈಂಗಿಕ ಚಟುವಟಿಕೆಗಳು ಕೂಡ ನಡೀತವೆ. ಮೊನ್ನೆ ನಡೆದಂತ ಬೆಂಗಳೂರು ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿರೋದು ನಿಜ, ಆದ್ರೆ ಲೈಂಗಿಕ ಚಟುವಟಿಕೆ ನಡೆದಿರೋ ಬಗ್ಗೆ ಖಚಿತತೆ ಇಲ್ಲ. ಆಗ್ಲೇ ಹೇಳಿದಂತೆ ಈ ಪಾರ್ಟಿಗಳಿಗೆ ಸೀಮಿತ ಸಂಖ್ಯೆಯ ಜನರಿಗೆ ಮಾತ್ರ ಪ್ರವೇಶ ಇರುತ್ತೆ. ಮುಂಚೆನೆ ನಿರ್ಧಾರ ಆದಂತ ಜನರ ಹೊರತಾಗಿ ಒಬ್ಬರನ್ನು ಕೂಡ ಎಕ್ಸ್ಟ್ರಾ ಅಲ್ಲಿ ಸೇರಿಸೋದಿಲ್ಲ. ಒಳಹೋದ ನಂತರ ಯಾರಿಗೂ ಯಾವುದೇ ವಿಧದ ನಿರ್ಬಂಧತೆ ಅಥವಾ ನಿಯಮ ಇರೋದಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ಇರಬಹುದು. ಸ್ವೇಚ್ಛಾಚಾರವೇ ಈ ಒಂದು ಪಾರ್ಟಿಗಳ ಮೂಲ ಲಕ್ಷಣ. ನೀವು ಸ್ವೇಚ್ಛಾಚಾರಿ ಅಲ್ದಿದ್ದಲ್ಲಿ ಈ ಒಂದು ಪಾರ್ಟಿಗಳು ನಿಮಗೆ ಖಂಡಿತ ಸೂಕ್ತ ಅಲ್ಲ. ಈ ಪಾರ್ಟಿಗೆ ಒಳ ಬಂದವರ ಎಲ್ಲ ಚಟುವಟಿಕೆಗಳು, ವರ್ತನೆಗಳು ಕೂಡ ಗೌಪ್ಯವಾಗಿರ್ತವೆ. ಅವರೆಲ್ಲರ ಮೊಬೈಲ್ಗಳು ಕೂಡ ಸ್ವಿಚ್ ಆಫ್ ಆಗ್ತವೆ. ಇನ್ನು ಅಲ್ಲಿರುವಂತ ಎಲ್ಲ CCTVಗಳು ಕೂಡ ಆಫ್ ಆಗ್ತವೆ. ಯಾರ ಕೃತ್ಯವನ್ನು ಕೂಡ ಅಲ್ಲಿ ಯಾವ ಕಾರಣಕ್ಕೂ ಯಾರು ಕೂಡ ಸೆರೆ ಹಿಡಿಯುವಂತಿಲ್ಲ. ಅವರ ಎಲ್ಲ ಬಗೆಯ ಚಟುವಟಿಕೆಗಳು ಕೂಡ ಅಲ್ಲಿ ರಹಸ್ಯವಾಗಿಯೇ ಉಳಿತವೆ. ಈ ಒಂದು ರೇವ್ ಪಾರ್ಟಿಗಳಲ್ಲಿ ಒಂದಷ್ಟು ಫ್ಯಾಂಟಸಿ ಚಟುವಟಿಕೆಗಳು ಹಾಗೂ ವಿಚಿತ್ರ ಟಾಸ್ಕ್ಗಳು ಕೂಡ ಇರ್ತವೆ. ಸ್ಟೇಜ್ ಮೇಲೆ ಬಂದು ಇವುಗಳನ್ನ ಘೋಷಣೆ ಮಾಡ್ತಾರೆ. ಆಗ ಒಳಗಿರೋರು ಇವುಗಳನ್ನ ಪಾಲಿಸಬೇಕು. ಈ ಟಾಸ್ಕ್ಗಳು ತೀರಾ ಅಸಭ್ಯ ಹಾಗೂ ವಿಲಕ್ಷಣ ರೀತಿಯಲ್ಲಿ ಇರ್ತವೆ. ಅವುಗಳಲ್ಲಿ ಕೆಲ ಲೈಂಗಿಕ ಚಟುವಟಿಕೆಗಳು ಕೂಡ ಇರ್ತವೆ. ಉದಾಹರಣೆಗೆ ಅಲ್ಲಿರೋರು ಅಪರಿಚಿತರ ಜೊತೆ ಅಸಭ್ಯವಾಗಿ, ಅಶ್ಲೀಲಕರವಾಗಿ ಎಲ್ಲರ ಮುಂದೆ ವರ್ತಿಸಬೇಕು ಅಂತ ಹೇಳಿದ್ರೆ ಅದನ್ನ ಭಾಗಿಯಾದವರು ಪಾಲಿಸಲೇಬೇಕು. ಇವೆಲ್ಲ ನಿಮ್ಮಂತವ್ರಿಗೆ ಮುಜುಗರದ ಸಂಗತಿಗಳಾದರೂ ಕೂಡ ಪಾರ್ಟಿಗೆ ಹೋದವರಿಗೆ ಇವೇನು ಆಗದಂತ ಕೆಲಸಗಳಲ್ಲ. ಅವರು ಇದಕ್ಕೆಲ್ಲ ಮೊದಲೇ ಸಿದ್ಧರಾಗಿರ್ತಾರೆ. ಇಂಥ ಕೆಲಸಗಳಿಗೆ ಅವರಿಗೆ ಪ್ರಚೋದನೆ ಸಿಗ್ಲಿಂತಾನೆ ಅಲ್ಲಿ ದುಬಾರಿ ಬೆಲೆಯ ಮದ್ಯ, ಮಾದಕ ವಸ್ತುಗಳು ಹಾಗೂ ಮತ್ತಿತರ ಮನಸ್ಸನ್ನ ಕೆರಳಿಸುವಂತ ವಸ್ತುಗಳಲ್ಲಿ ಇರ್ತವೆ. ಅವುಗಳನ್ನ ಸೇವಿಸಿದಾಗ ಇವರ ಮನಸ್ಸಿನ ನಿಯಂತ್ರಣ ತಪ್ಪಿ ಕೋತಿಗೆ ಹೆಂಡ ಕೊಡಿಸಂತೆ ಅವರು ಆಡೋದಕ್ಕೆ ಶುರು ಮಾಡ್ತಾರೆ. ಇಂಥ ಪಾರ್ಟಿಗಳಿಗೆ ಬೇಕಿರೋದು ಕೂಡ ಇಂಥ ಜನರೇ. ನೀವು ಇದನ್ನ ಕೆಲ ಹಾಲಿವುಡ್ ಚಿತ್ರಗಳಲ್ಲೂ ಕೂಡ ನೋಡಿರಬಹುದು. ಅಲ್ಲಿ ಯಾವುದೇ ತರಹದ ಕ್ರಿಯೆಯಾಗ್ಲಿ ಹಾಗೂ ವರ್ತನೆಯಾಗ್ಲಿ ಯಾರು ಕೂಡ ಅಸಮ್ಮತಿಯನ್ನ ತೋರುವ ಹಾಗಿಲ್ಲ. ನೋ ಅಂತನೂ ಕೂಡ ಹೇಳುವಾಗಿಲ್ಲ. ಯಾರು ಯಾರ ಜೊತೆ ಬೇಕಾದ್ರೂ ಡ್ಯಾನ್ಸ್ ಮಾಡಬಹುದು, ಯಾರ ಜೊತೆ ಬೇಕಾದ್ರೂ ಅನುಚಿತವಾಗಿ ನಡೆದುಕೊಳ್ಳಬಹುದು, ಯಾರ ಜೊತೆ ಬೇಕಾದ್ರೂ ಕುಳಿತು ಮಾದಕ ವಸ್ತು ಹಾಗೂ ಮದ್ಯವನ್ನ ಸೇವಿಸಬಹುದು. ಎಲ್ಲರೂ ಕೂಡ ಅವರಿಷ್ಟ ಬಂದ ರೀತಿಯಲ್ಲಿ ಇಲ್ಲಿ ಇರೋದಕ್ಕೆ ಅವಕಾಶ ಇದೆ. ಇಲ್ಲಿ ತಡರಾತ್ರಿ ಆದ್ರೆ ಕೆಲ ಯುವತಿಯರು ನಗ್ನರಾಗಿ, ಅರೆನಗ್ನರಾಗಿ ಬಟ್ಟೆಯನ್ನು ಕೂಡ ಧರಿಸದೆ ನೃತ್ಯವನ್ನ ಮಾಡ್ತಾರೆ. ಒಟ್ಟಾರೆ ಇದು ಮಾದಕ ವಸ್ತು, ನಶೆ, ಡ್ಯಾನ್ಸ್, ಲೈಂಗಿಕ ಚಟುವಟಿಕೆ, ಮೋಜು, ನಗ್ನತೆ ಇವೆಲ್ಲವುಗಳ ಕೇಂದ್ರ ಬಿಂದು ಅಂತಾನೆ ಹೇಳಬಹುದು. ಭಾರತದಲ್ಲಿ ಇದು ಮೊದಲು ಶುರುವಾಗಿದ್ದು ಗೋವಾದಲ್ಲಿ. ಅಲ್ಲಿಂದ ಇದು ನಿಧಾನವಾಗಿ ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಮುಂಬೈ, ಡೆಲ್ಲಿ ತರಹದ ಆಧುನಿಕ ನಗರಗಳಲ್ಲೂ ಕೂಡ ಹಬ್ಬೋದಕ್ಕೆ ಶುರುವಾಯಿತು. ಇಂಥ ಪಾರ್ಟಿಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಅತ್ಯಂತ ಕಾಮನ್. ಆದರೆ ನಮ್ಮ ದೇಶದಲ್ಲಿ ಮಾದಕ ವಸ್ತುಗಳ ಸೇವನೆ ಹಾಗೂ ಅದರ ಪೆಡ್ಲಿಂಗ್ ಕಾನೂನು ಬಾಹಿರ. ಅವರು ಸೆಲೆಬ್ರಿಟಿ ಇರಲಿ, ರಾಜಕಾರಣಿ ಇರಲಿ, ಹಣವಂತರಿರಲಿ ಅಥವಾ ಯಾರೇ ಆಗಿದ್ರೂ ಕೂಡ ಮಾದಕ ವಸ್ತುಗಳನ್ನ ಸೇವನೆ ಮಾಡುವ ಹಾಗಿಲ್ಲ. ಇದೇ ಕಾರಣಕ್ಕೆ ಇಂಥ ಪಾರ್ಟಿಗಳ ಮೇಲೆ ಪೊಲೀಸರ ದಾಳಿ ನಡೆಯುತ್ತೆ. ನಮ್ಮಲ್ಲಿ ತಡರಾತ್ರಿ ಮೀರಿದ್ರೆ ಹೊರಗೆ ಮದ್ಯ ಹಾಗೂ ಧೂಮಪಾನವನ್ನ ಮಾಡೋದು ಕೂಡ ತಪ್ಪು. ಹೆಚ್ಚಂದ್ರೆ ಇಂಥ ಸಮಯದಲ್ಲಿ ಅವರವರ ಮನೆಯೊಳಗೆ ಅವರ ಮದ್ಯ ಹಾಗೂ ಧೂಮಪಾನವನ್ನ ಮಾಡಬಹುದಷ್ಟೇ. ಹಾಗೂ ಸೆಕ್ಷನ್ 27 ಪ್ರಕಾರ ಯಾರಾದ್ರೂ ಕೂಡ ಇವುಗಳನ್ನ ಬಳಸಿದ್ರೆ, ಮಾರಾಟ ಮಾಡಿದ್ರೆ, ಸಾಗಿಸಿದ್ರೆ ಅವ್ರಿಗೆ 1 ವರ್ಷ ಸಜೆ ಹಾಗೂ 20,000 ರೂಪಾಯಿ ದಂಡವನ್ನು ಕೂಡ ಹಾಕಲಾಗುತ್ತೆ. ಇಂಥ ಪಾರ್ಟಿಗಳಿಗೆ ಬರೋರಿಗೆ ಮೊದಲೇ HIV ಹಾಗೂ STD ಪರೀಕ್ಷೆ ಕೂಡ ಮಾಡಿ ತದನಂತರ ಅಷ್ಟೇ ಒಳಗಡೆ ಬಿಡ್ತಾರೆ. ಪೊಲೀಸರ ದಾಳಿಯಲ್ಲಿ ಸಿಕ್ಕವರನ್ನ ನಾರ್ಕೋಟಿಕ್ಸ್ ಟೆಸ್ಟ್ ಅನ್ನ ಮಾಡಿಸಿ ಅವರು ಮಾದಕ ವಸ್ತುವನ್ನ ತೆಗೆದುಕೊಂಡಿದ್ದಾರಾ ಇಲ್ವಾ ಎಂಬುದನ್ನ ದೃಢವಾದ್ರೆ ಅವ್ರ ಮೇಲೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ದಂಡವನ್ನ ಕಟ್ಟಿಸ್ಕೊಂಡ ನಂತರ ಮತ್ತೊಮ್ಮೆ ಹೀಗೆ ಮಾಡಬಾರ್ದು ಅಂತ ತಾಕೀತನ್ನು ಮಾಡಿ ಕಳಿಸಲಾಗುತ್ತೆ. ಈ ದೇಶದಲ್ಲಿ ಎಷ್ಟೇ ಇಂಥ ಪ್ರಕರಣ ನಡೆದ್ರೂ ಕೂಡ, ಎಷ್ಟೇ ರೇಡ್ಗಳು ಆದ್ರೂ ಕೂಡ ಈ ಹಾಳು ಸ್ವೇಚ್ಛಾಚಾರದ ಸಮಾಜ ಮಾತ್ರ ಬುದ್ಧಿ ಕಲಿಯಲ್ಲ. ಹಣ, ಅಧಿಕಾರ, ಅಂತಸ್ತು, ಕೀರ್ತಿ, ಸುಭದ್ರ ಸ್ಥಾನಮಾನದ ಪ್ರಭಾವಕ್ಕೆ ಸಿಲುಕಿ ನಿರ್ಭಯದಿಂದ ಅದು ಮತ್ತೆ ಮತ್ತೆ ಇಂಥ ಅನಾಚಾರಕ್ಕೆ ಇಳಿಯುತ್ತೆ. ಇಲ್ಲಿ ಇನ್ನೊಂದು ಸಮಾಧಾನಕರ ಸಂಗತಿ ಏನಂದ್ರೆ, ನಿಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರು ಯಾರು ಕೂಡ ತಲೆಯನ್ನೇ ಹಾಕೋಲ್ಲ. ನಾವೇ ನಮ್ಮ ಕೈಯಾರೆ ಸಮಾಧಿ ಮಾಡಿದಂತ ನೈತಿಕತೆಯ ಮೌಲ್ಯಗಳ ಸ್ಮಶಾನದ ಮೇಲೆ ಇವತ್ತಿನ ಸಮಾಜ ಸ್ವೇಚ್ಛೆಯಾಗಿ ಜೀವಿಸ್ತಿದೆ. ಈ ಒಂದು ವ್ಯವಸ್ಥೆ ಯಾವತ್ತು ಬದಲಾಗುತ್ತೋ ಗೊತ್ತಿಲ್ಲ. ವೀಕ್ಷಕರೇ, ಈ ರೇವ್ ಪಾರ್ಟಿಗಳ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕಮೆಂಟ್ನ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.